ಕುಮಾರಸ್ವಾಮಿ ನೋಡಿ ಓಟ್ ಹಾಕಲ್ಲ ಸರ್, ನಮಗೆ ನರೇಂದ್ರ ಮೋದಿ ಮುಖ್ಯ. ಕಿವಿಗೆ ಏನೋ ತೃಪ್ತಿ ಬೇಕಂದ್ರೆ ಮೋದಿ ಸರ್ಕಾರ ಬೇಕು, ಹೊಟ್ಟೆ ತುಂಬಬೇಕಂದ್ರೆ ಕಾಂಗ್ರೆಸ್ ಸರ್ಕಾರ. 500 ವರ್ಷಗಳ ನಂತರ ಒಂದು ರಾಮ ಮಂದಿರ ಕಟ್ಟವ್ರೆ ಅಂದ್ರೆ ಮೋದಿ ಅವರೊಬ್ಬರೇ. ಸುಳ್ಳಿನ ಸರ್ದಾರ ನರೇಂದ್ರ ಮೋದಿ. ಮೋದಿ ಸರ್ಕಾರನೇ ಬರಬೇಕು. ಅದು ಬಂಡೆ ಜಗ್ಗಲ್ಲ ಬುಗ್ಗಲ್ಲ, ಅದು ಗೆದ್ದೇ ಗೆದ್ದಿತ್ತು. ಜಾಗ ಜನ ಕೊಡ್ಲಿ, ಕುಬ್ಸಾನ ಕೊಡ್ಲಿ, 2 ವರ್ಷ ಮಂಜುನಾಥೆ ಬರೋದು. ಅವ್ರು ತಂದು ಕಪ್ ಚುಕ್ಕೆ ಒಂದು ಟೋಪಿ ಇಟ್ಬಿಟ್ಟು ಅವ್ನ ಅಧ್ವಾನ ಮಾಡಿ ಅವ್ರ ಹೆಸರನ್ನ ಹಾಳು ಮಾಡ್ಕೊಳ್ತಾರ. ಮೋದಿ ಊಟ ಸಂಚು ಸರ್ ಖಂಡಿತ ಮಂಜುನಾಥ್. ಈಗ ಮಂಜುನಾಥ್ ಅವರು ಅರ್ಕೆ ಕುರಿ ಮಂಜುನಾಥೆ ಬರೋದು. ಬಂಡೆ ಸಿಎಂ ಮಂಜುನಾಥ್ ಗೆಲುವು ಗ್ಯಾರಂಟಿ. ಡಿ.ಕೆ. ಸುರೇಶ್ನ ಸೋಲ್ಸಕ್ಕೆ ನರೇಂದ್ರ ಮೋದಿ ಬಂದು ನಿಂತರೂ ಆಗಲ್ಲ ಸರ್. ಡಾಕ್ಟರ್ ಮಂಜುನಾಥ್ ಅವ್ರಿಗೆ ಹಾಕಲ್ಲ. ಡಾಕ್ಟರ್ ಮಂಜುನಾಥ್ಗೆ ಹಾಕೋದು ನಾವೆಲ್ಲ ಓಟು. ನಮ್ಮ ಕಗ್ಗಳ್ಳಿ ಪಂಚಾಯತಿಗೆ ಸೂರಿನೇ. ಮೋದಿಯವರು ಸೆಂಟ್ರಲಲ್ಲಿ 10 ವರ್ಷ ಈಗಾಗಲೇ ಆಡಳಿತ ಮಾಡ್ತಾ ಇದ್ದಾರೆ. ಚೆನ್ನಾಗಿ ಆಡಳಿತ ಮಾಡಿದಾರ ಅಥವಾ ಬದಲಾವಣೆ ಬೇಕಾಗಿರೋದು? ಸ್ವಾಮಿ, ನಮ್ಗೆ ಯಾವುದೂ ಇಲ್ಲ. ಯಾರು ಬಂದರೂ ನಾವು ಗೇಯ್ಕೊಂಡು ತಿನ್ನಲೇಬೇಕು. ಆ ಸರ್ಕಾರ ಆಗಲಿ ಈ ಸರ್ಕಾರ ಆಗಲಿ ಯಾವುದೇ ಸರ್ಕಾರ ಬಂದರೂ ಬೆಳಗ್ಗೆ ಎದ್ದ ನೋಡಿ, ಇವಾಗಿಂದ ನಾಷ್ಟ ಇಲ್ಲ. ಬೆಳಗ್ಗೆ 5:30 ಇದ್ದೀವಿ, ಇಲ್ಲಿವರೆಗೂ ಗೆದ್ದಿದ್ದೀವಿ. ನಾವು ಯಾರೇ ಬಂದರೂ ಕುಂಡ್ರಸಂತೂ ಯಾರೂ ಕೊಡಲ್ಲ. ಒಟ್ಟಿನಲ್ಲಿ ಏನಪ್ಪ ಅಂದರೆ ಸರ್ಕಾರ ಚೆನ್ನಾಗಿ ನಡೆಸೋರು ಬೇಕು, ಅದೊಂದೇ ನಾವು ಹೇಳೋದು, ಇನ್ನೇನೂ ಇಲ್ಲ ನಮ್ಮಲ್ಲಿ. ಯಾರು ಬಂದ್ರೇನು ನಮಗೆ, ನಾವು ನೋಡಿ ಇಲ್ಲಿಗೆ ನಾವು 62 ವರ್ಷ 40 ವರ್ಷದಿಂದ ನಾವು ಓಟ್ಗಳು ಹಾಕ್ತಲೇ ಇದ್ದೀವಿ. ಯಾರು ಬಂದರೂ ನಾವು ಗೆಯೋದಂತೂ ತಪ್ಪಿಲ್ಲ. ಯಾರೇ ಆಗಲಿ ಕರೆಕ್ಟಾಗಿ ನಡೆಸ್ಕೊಡೋರು ಯಾರು ಅವರೇ. ಅವರು ಬಂದಾಗ ಅವ್ರು ನಡೆಸ್ತಾರೆ, ಇವರು ಬಂದಾಗ ಇವ್ರು ನಡೆಸ್ತಾರೆ, ಇವರು ಬಂದಾಗ ಅವ್ರು ನಡೆಸ್ತಾರೆ. ಸರ್ಕಾರ ಯಾರು ಚೆನ್ನಾಗಿ ಮಡಗ್ತಾರೋ ಅವರೇ ನಮ್ಗೆ ಒಳ್ಳೆಯವರು. ನಮಗೇನಪ್ಪ ಅಂದರೆ ಮೋದಿನೇ ನಮಗೆ ಬೆಸ್ಟು. ಕಾಂಗ್ರೆಸ್ಗೂ ಇದ್ದಾರೆ, ಕಾಂಗ್ರೆಸ್ಗಿಲ್ಲ ಅಂತ ಇಲ್ಲ. ಅವ್ರವ್ರ ಸ್ವಾರ್ಥಕ್ಕೆ. ಇನ್ಯಾರು ಕೊಡ್ತಾರೆ? ಬಡವರು ಅಂದರೆ ಯಾರು ಕೊಡ್ತಾರೆ? ಬಡವ್ರಿಗೆ ಯಾರಿಗಾನ ಏನೋ ನಿಂತ್ಕೊಂಡು ಮಾಡ್ತಾರಾ? ಯಾರೂ ಮಾಡಲ್ಲ. ಇವಾಗ ಬರ್ತಾರೆ, ನನಗೆ ಅದು ಕೊಡ್ತೀನಿ, ಇದು ಕೊಡ್ತೀನಿ, ನಿನ್ಗೆ ಅದು ಮಾಡ್ತೀನಿ, ಇದು ಮಾಡಿ. ಯಾರು ಬಂದು ಮಾಡವ್ರೆ? BJPಯಲ್ಲೇ ಅಲ್ಲಿ ಬಂದವ್ರ? ಅವರೂ ಕೊಟ್ಟಿಲ್ಲ. ದಳದವ್ರು ಕೊಟ್ಟವ್ರ? ಅವರೂ ಕೊಟ್ಟಿಲ್ಲ. ಬಡವ್ರಿಗೆ ಯಾರು ಕೊಟ್ಟವ್ರೆ? ಕಾಂಗ್ರೆಸ್ನವ್ರು ಕೊಟ್ಟವ್ರ? ಯಾರೂ ಕೊಟ್ಟಿಲ್ಲ. ಕಾಂಗ್ರೆಸ್ನವ್ರು ಕೊಟ್ಟರು. ಏನಕ್ಕೋಸ್ಕರ ಕೊಟ್ಟರು? ಅವ್ರ ಓಟ್ಗೋಸ್ಕರ ಕೊಟ್ಟರು. ಇವರು ತಾನೇ, ಇನ್ನೇನು ಮೋದಿಯವರು ಅಷ್ಟೇ. 4 ವರ್ಷ ಒಂದಕ್ಕೆ ಏರಿಸ್ಕೊಂಡವರು ಗ್ಯಾಸು. ಇವಾಗ ಎಲೆಕ್ಷನ್ ಹತ್ರ ಬರ್ತಿದ್ದಂಗೆ 100 ರೂಪಾಯಿ ಅಡಿಕೆ ಇಳಿಸರು. ಅವ್ರು ಮುಂಚೆ ಯಾಕೆ ಮಾಡಲಿಲ್ಲ? ಇವರು ಯಾಕೆ ಮುಂಚೆ ಕೊಡಲಿಲ್ಲ? ಎಲ್ಲ ಅಷ್ಟೇ, ಅವ್ರವ್ರ ಸ್ವಾರ್ಥ. ಬಡವ್ರು ಇದರೊಳಗೆ GST ಅಂತ ತಂದರು. GST ತಂದಿದ್ದು ಬಡವ್ರಿಗೆ ಒಳ್ಳೇದಾಗ್ತದೆ ಅಂದರು. ಬಡವ್ರಿಗೆ ಏನು ಒಳ್ಳೇದಾಗಿದೆ? ಸಾಹುಕಾರು. ಏಕೆಂದರೆ ಶ್ರೀಮಂತರು ತಮ್ಮಂದು ನಮ್ಮ ಮೇಲೆ ಹಾಕ್ತಾರೆ. ಯಾಕಪ್ಪ ಇಷ್ಟೊಂದು ರೈಟು ಅಂತ ಅಂಗಡಿಗಳಲ್ಲಿ ಕೇಳೋರು ಏನು ಹೇಳ್ತಾರೆ? GST ಹಾಕವ್ರಪ್ಪ ಅಂತಾರೆ. ಅದು ಯಾರಿಗೆ ಹಾಕ್ತಾರೆ ಅವರು? GST ಬಡವ್ರ ಮೇಲೆ ತಾನೇ ಹಾಕೋದು. ಇನ್ನೇನು ಮಾಡ್ತಾರೆ ಅವರು? ಒಳ್ಳೆಯದು. ಬಲ್ಗಾರೇ ಆಗವ್ರೆ ಹೊರತು ಬಡವರೇ ಆಗವ್ರೆ. ಇವ್ರು ತಾನೇ ನೆಟ್ಕವ್ರ, ಅವ್ರು ತಾನೇ ನೆಟ್ಕವ್ರ? ಯಾರು ನೆಟ್ಕವ್ರೆ? ಯಾರೂ ನೆಟ್ಕಿಲ್ಲ, ನಮ್ಮ ಅಭಿಪ್ರಾಯ. ಸೆಂಟ್ರಲ್ಲಿ ಮೋದಿ ಬರಬೇಕು ಅಂತಿರೋ, ಓಕೆ ಆಯಿತು. ಇಲ್ಲಿ ಈ ಕ್ಷೇತ್ರದಲ್ಲಿ DK ಸುರೇಶ್ ಇದ್ದಾರೆ. ಅವ್ರ ಜೊತೆಗೆ ಈಗ JDS BJP ಮೈತ್ರಿ ಮಾಡಿಕೊಂಡು ಡಾಕ್ಟರ್ CN ಮಂಜುನಾಥ್, ಅದೇ ಅವ್ರ ಸ್ವಾರ್ಥಕ್ಕೆ ಮಂಜುನಾಥ್ ಅವ್ರನ್ನ ಕಣಕ್ಕಿಳಿಸ್ತಾ ಇದ್ದಾರೆ. ಅದೇನೇ ಯಾರ ಬಗ್ಗೆ ನಾವು ಇವತ್ತಿನ ಲೆಕ್ಕಾಚಾರ ಹೇಳಬೇಕು ಅಂದರೆ ನಾವು ಮಂಜುನಾಥಂಗೆ ನೋಡಬೇಕು. ಯಾಕೆಂದರೆ ಅವರು ಬಡವ್ರಿಗೆ ಇವತ್ತು ಅವರು ಇದರೊಳಗೆ ಯಾವುದ್ರೊಳಗೆ ಒಂದು ಬಡವ್ರಿಗೆ ಒಂದು ಕಾಯಿಲೆ ಕಸಲಲ್ಲಿ ಇವತ್ತು ಹೇಳಬೇಕು ಅಂದರೆ ಅವ್ರು ನೋಡಬೇಕು. ಆದರೂ ಒಳ್ಳೇದು ಮಾಡ್ತಾರೋ ಕೆಟ್ಟದ್ದು ಮಾಡ್ತಾರೋ ಅವ್ರಿಗೆ ಸೇರಿದ್ದು ನಂಬಿಕೆ ಇಟ್ಟು ಆಯ್ಕೆ ಬೇಕು ಅಂತ ಒಂದು ನಂಬಿಕೆ ಹೌದು, ಬರಬೇಕು ಅಂತ ನಮ್ಮ ಲೆಕ್ಕ. ಈಗ ಈ ಒಂದು 5 ಗ್ಯಾರಂಟಿ ಕೊಟ್ಟರಲ್ಲ ಕಾಂಗ್ರೆಸ್ನವರು, ಅವ್ರಿಗೆ ಏನು ನಮಗೆ ಅದು ನನಗೆ ಗೊತ್ತಿಲ್ಲ. ನಮಗೇನಾದ್ರು ಕೊಟ್ಟಿದ್ದಾರಾ 5 ಗ್ಯಾರಂಟಿ? ಮತ್ತು ಬಿಡಿ, ಅವ್ರದ್ದು ಕೇಳ್ಕೊಳ್ಳಿ. ಈಗ ಹೆಂಗಸ್ರಿಗೆ ಕೊಟ್ಟಿರೋದು ಹೆಂಗಸ್ರಿಗೆ ಕೇಳ್ಕೊಳ್ಳಿ. ನಮ್ಮಂಥವ್ರಿಗೇನು? ಈಗ ನಾನೇನು ಹೇಳಿದೆ, ಬೆಳಗ್ಗೆ 5:30 ಎದ್ದಿದ್ದೀನಿ, ಇಲ್ಲಿವರೆಗೂ ಕೆಲಸ ಮಾಡಿದ್ದೀನಿ, ಬಂದಿದ್ದೀನಿ, ಸಾಕಾಗಿ ಕೂತಿದ್ದೀನಿ. ಇನ್ನೂ ನಾಷ್ಟ ಇಲ್ಲ ನಮಗೆ. ನಮ್ಮ ಕಷ್ಟ ಯಾರಿಗೆ ಹೇಳೋಣ?
ಹಾಗಾದ್ರೆ ಬದಲಾವಣೆ ಬೇಕು ಅಂತೀರಾ ಇಲ್ಲಿ ಈ ಕ್ಷೇತ್ರದಲ್ಲಿ? ಬದಲಾವಣೆ ಅಂದರೆ ಅದು ಅವ್ರ ನಸೀಪು, ಸೋಲೋದು ಗೆಳೆಯೋದು ಅವ್ರ ನಸೀಪು. ನಮ್ಮ ಕರ್ತವ್ಯ ನಾವು ಏನು ಮಾಡಬೇಕೋ ಅದು ನಾವು ಮಾಡ್ತೀವಿ. ಎಲೆಕ್ಷನ್ ಬರ್ತೈತಲ್ಲಮ್ಮ, ಬರ್ತದೆ. ಸೆಂಟ್ರಲ್ ಅಲ್ಲಿ ಮೋದಿ ಸರ್ಕಾರ ಇದೆ, ಮೋದಿ ಅವ್ರದ್ದು ಬಿಜೆಪಿ ಸರ್ಕಾರ ಇದೆ. ಈಗ ಬದಲಾವಣೆ ಬೇಕಾದ್ರೂ ಬಿಜೆಪಿ ಸರ್ಕಾರನೇ ಇರ್ಲಿ ಅಂತೀರಾ? ಹೆಂಗೆ? ಬಿ ಜೆ ಪಿನೇ ಎರಡು ಜೇಂಟಿ ಅವಲ್ಲ ನಮಗೆ. ದಳ ಬಿ ಜೆ ಪಿನೇ ಇಲ್ಲಪ್ಪ, ನಮಗೇನು ಕಾಂಗ್ರೆಸ್ ಏನು ಬೇಡ, ನಮಗೆ ದಳನೇ. ಕಾಂಗ್ರೆಸ್ ಬೇಡ ಅಂತಿದ್ದೀರಾ? ಏನಪ್ಪ ಉಪಯೋಗ ಮಾಡೋರಿಗೆ ಮಾಡವ್ರೆ. ಇದೆಲ್ಲ ಏನಕ್ಕೆ ಮನೆ ಒಳಗೆ ಜಗಳ, ಗಂಡಸರುಗಳು ಹೆಂಗಸರಿಗೆ ದುಡ್ಡು ಮಾಡಿಬಿಟ್ಟ ಹೆಂಗಸರು ಸಿಕ್ಕಾಪಟ್ಟೆ ಎಲ್ಲ ಚೆಂಗ್ಳು ಬಿದ್ದೋದ್ರು. ಮನೆಯೊಳಗೆ ಎಷ್ಟು ಇಲ್ಲೂ ಜಗಳನೇ ಮಾಡ್ತಾರೆ ಗಂಡಸರುಗಳು ಮನೆಯಲ್ಲೆಲ್ಲ. ಏನಕ್ಕಪ್ಪ ಬೇಕು? ಹುಡುಗರಿಗೆ ಫೀಸು, ಓಟ್ ಪಿಂಚಣಿ ದುಡ್ಡು ಏನೋ ಕಡಿಮೆ ಮಾಡಿ, ಈ ಸಿಲಿಂಡ್ರ್ ಪಲ್ಯನ ಕಡಿಮೆ ಮಾಡಿದರೆ ಏನೋ ಅನುಕೂಲ ಆಗಿರೋದು. ಇದೆಲ್ಲ ಏನಕ್ಕೆ ಮಾಡಿರೋರು? ಇಲ್ಲ, ಈ ಎಲ್ಲ ಮಾಡಬೇಡ್ದಾಯ್ತು ಅವರು. ಈಗ 10 kg ಅಕ್ಕಿ ಅಂದ್ರೆ 10 kg ಕೊಡ್ತಾವ್ರಾ? ಕೊಡ್ತಾ ಇಲ್ಲ ನಮಗೆ. 3 ತಿಂಗಳಿಂದ ಬರ್ತಾ ಇಲ್ಲ ಕಾಸು. 2,000 ಕೊಡ್ತಾರೆ, ಅಕ್ಕಿಗೆ ಹಾಕ್ತಾ ಇದ್ರಲ್ಲ ಅದು ಬರ್ತಾ ಇಲ್ಲ. ಬರ್ತಾ ಇಲ್ಲ. ಅಯ್ಯೋ ನಾವು ಹಿಂಗೆ ಏನೋ ನೋಡಿ ಇವತ್ತು ಯಾರೋ ಅಲ್ಲಿ ತೀರೋಗಿದ್ರು, ಹೋಗಿದ್ವಿ ಅಷ್ಟೇ. ನಮ್ಮೂರ ಕಡೆಯಿಂದ ಬೆಡ್ತಾಸಿ ಪಳ ಕಡೆಯಿಂದ ಗೌರ್ಮೆಂಟ್ ಬಸ್ಸೇ ಇಲ್ಲ ಅಣ್ಣ. ನಾವು ಅಲ್ಲಿಂದ ಚಾರ್ಜೇ ಕೊಟ್ಟು ಬರಬೇಕು. ನಾವೇನು ಹಳ್ಳಿ ಕಡೆ ದನ ಕರ ಮೇಸೋರು ನಾವೆಲ್ಲೂ 2 ಹೊತ್ತು ಎಲ್ಲೋಗೋಣ. ಎಲ್ಲ ಒಂದು 6 ತಿಂಗಳಿಗೆ 3 ತಿಂಗಳೆಲ್ಲ ಬೆಂಗ್ಳೂರು ಕರೆ ನೆಂಟ್ರ ಮನೆಗೆ ಹೋಗ್ತೀವಿ ಅಷ್ಟೇ, ಇನ್ನೆಲ್ಲೂ ಹೋಗಲ್ಲಣ್ಣ. ನಾವೇನು ಹೊಡಿಯಾರು ಹೊಡಿತಾರೆ, ನಾವೆಲ್ಲಿ ಹೊಡಿಯೋಣ? ಅದೇ ಹೋಗೋರು ಹೋಯ್ತಾರೆ ನೋಡಿ ಬಸ್ಗಳಾಗೆ. ಅಪ್ಪ ಎಲ್ಲೋದ್ರೂ ಮಾತಾಡ್ತಾರೆ, ಹೆಂಗಸ್ರಿಗೆ ಈ ಥರ ಮಾಡ್ಬಿಟ್ಟು ಜನ ಕೆಡಿಸ್ಬಿಟ್ರು ಅಂತ ಎಷ್ಟು ಮಾತಾಡ್ತಾವ್ರಿ. ಅಯ್ಯಪ್ಪ ಅಷ್ಟೇ. ಅಷ್ಟೇ ಬಿಡಪ್ಪ. ಡಾಕ್ಟರ್ ಮಂಜುನಾಥ್ ಅವ್ರನ್ನ ಇಲ್ಲಿ ಕಣಕ್ಕಿಳಿಸ್ತವ್ರೆ. ಅಯ್ಯೋ ಯಾವ ಮಂಜುನಾಥನ ಇಳಿಸಿರಿ, ಅವ್ರು ಬಂದಾಗ ಮಾತಾಡ್ತೀವಿ ನಾವು. ಅವ್ರು ಬಂದಾಗ ಮಾತಾಡ್ತೀವಿ. ನಮ್ಗೇನು ನಮ್ಮ ಮನೆ ಕಡೆ ಬನ್ನಿ, ನಮ್ಮೂರ ಕಡೆ ರೋಡ್ ಇಲ್ಲ, ಹಿಂಗೈತೆ ನಮ್ಮ ಬಾಕ್ಲುಗಳೆಲ್ಲ. ರೋಡ್ ಮಾಡವ್ರಾ? ಎಂಥ ಎಲೆಕ್ಷನ್ನವ್ರು ಬಂದರೂ ರೋಡ್ ಮಾಡಿಲ್ಲ ಕಣಣ್ಣ. ಹಿಂಗೆ ಬೀದಿ ಇದ್ದಂಗೆ ಐತೆ. ಒಂದು ಕಡೆ ಮಾಡವ್ರೆ, ಒಂದು ಕಡೆ ಮಾಡಿಲ್ಲ. ನಮ್ಗೆ ಯಾವುದೂ ಅನುಕೂಲನೇ ಇಲ್ಲ. ಬೆಡ್ತಾಸಿ ಪಳ ಬೆಳಗು ಈಚೆನೆ. 5 ಕಿಲೋ 3 ಕಿಲೋಮೀಟ್ರು. ಅಷ್ಟೇ. ಬರ್ರಿ ನೋಡ್ರಿ ನಮ್ಮ ರೋಡ್ ಹಂಗೈತೆ ಅಂತ ಬಾಕ್ಲಾಗೆ ಕಿತ್ತು ಕೂತದೆಲ್ಲ. ಸ್ವಾದಿಷ್ಟತೆಯ ಸ್ವಾದ, ತಾಜಾತನದ ಆಹ್ಲಾದ, ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃದ್ಧಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್. ಇದು ಸಿರಿಧಾನ್ಯಗಳ ಸಂಪತ್ತು.